ಇನ್ನು ಸಿಎಂಎಸ್ ವಾಹನದಲ್ಲಿದೆ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್. ಅಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ. ಬಟನ್ ಒತ್ತಿದ್ರೆ ಲಾಕರ್ ಆಟೋಮ್ಯಾಟಿಕ್ ಆಗಿ ಲಾಕ್ ಆಗುತ್ತೆ. ಸಿಎಂಎಸ್ ವಾಹನದಲ್ಲಿ ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ. ಬಟನ್ ಒತ್ತಿದ್ರೆ ಸಾಕು, ಲಾಕರ್ ಆಟೋಮ್ಯಾಟಿಕ್ ಲಾಕ್ ಆಗುತ್ತೆ. ಹಿಂದಿನ ಡೋರ್ನ ಬಟನ್ ಯಾಕೆ ಒತ್ತಲಿಲ್ಲ ಸಿಬ್ಬಂದಿ ಅನ್ನುವಂಥ ಪ್ರಶ್ನೆ ಇದೆ. ಇದು ಸಾಕಷ್ಟು ರೀತಿಯಲ್ಲಿ ಅನುಮಾನ ಪಡುವಂಥ ರೀತಿಯಲ್ಲಿ ನಡೆದಿರುವಂಥ ದರೋಡೆ ಪ್ರಕರಣ. ಅಲ್ಲಿನ ಸಿಬ್ಬಂದಿ ಮೇಲೆ ಯಾಕೆ ಅನುಮಾನ ಅಂದರೆ ಇಲ್ಲಿ ಕೆಲವೊಂದು ಸಂಶಯಗಳಿದ್ದಾವೆ ನೋಡಿ. ಹಣ ಸಾಗಿಸ್ತಾ ಇದ್ದಂಥ ವಾಹನದಲ್ಲಿ ಸೈರನ್ ಕೆಟ್ಟು ಹೋಗಿತ್ತು. ರಾಬರಿ ಮಾಡೋಕೆ ಅಂತಾನೆ ಸೈರನ್ ಅನ್ನ ರಿಪೇರಿ ಮಾಡಿಸಿರ್ಲಿಲ್ವಾ? ಅಲ್ಲಿ ಆಟೋಮೆಟಿಕ್ ಬಟನ್ ಸಿಸ್ಟಮ್ ಇತ್ತು, ಅದನ್ನು ಒತ್ತಿದ್ರೆ ಲಾಕ್ ಆಗೋಗಿರೋದು ಆಟೋಮೆಟಿಕ್ ಆಗಿ. ಮತ್ತೊಂದು ಕಡೆ ಸೈರನ್ ಇರುತ್ತೆ. ಯಾವುದೇ ಒಂದು ಅಂದರೆ ಈ ಹಣವನ್ನು ATMಗೆ ತುಂಬಿಸುವಂಥ ವಾಹನಗಳಲ್ಲಿ ಆ ಸೈರನ್ ಕೂಡ ಕೆಟ್ಟೋಗಿತ್ತಂತೆ, ಅದನ್ನು ಕೂಡ ರೆಡಿ ಮಾಡಿಸಿರ್ಲಿಲ್ಲ. ಎಲ್ಲವೂ ಗೊತ್ತಿದ್ದು CMS ಸಿಬ್ಬಂದಿ ಯಾಕೆ ಸುಮ್ಮನಿದ್ರು? ಇದು ಪಕ್ಕಾ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತ? ಹೀಗೆ CMS ಸಿಬ್ಬಂದಿ ಮೇಲೆ ಸಾಕಷ್ಟು ಅನುಮಾನಗಳಿದ್ದಾವೆ. ಸಿಬ್ಬಂದಿಯ ಕಾಲ್ ಲಿಸ್ಟ್, ವಾಟ್ಸಪ್ ಚೆಕಿಂಗ್, ಈವರೆಗೂ 20ಕ್ಕೂ ಅಧಿಕ ಶಂಕಿತರ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ದರೋಡೆಕೋರರು ಆಂಧ್ರ ಅಥವಾ ತಮಿಳುನಾಡು ಕಡೆ ಹೋಗಿರುವಂತ ಸಾಧ್ಯತೆ ಇರುವಂತದ್ದು. ಹೊಸಕೋಟೆ, ತಮಿಳುನಾಡು ಭಾಗಗಳಲ್ಲಿ 50ಕ್ಕೂ ಅಧಿಕ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ದರೋಡೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಬೇಗ ಎಲ್ಲರನ್ನೂ ಕೂಡ ಹಿಡಿತೀವಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ಯಾರು ಇದಕ್ಕೆ ಕಾರಣಕರ್ತರು ಏನು, ಅವರು ಹಣ ತಗೊಂಬಂದು ATMಗಳಿಗೆ ಹಾಕುವಂಥದ್ದು, ಆ ಇನ್ಫಾರ್ಮೇಶನ್ ಹೆಂಗಿತ್ತು, ಯಾರು ಇನ್ಫಾರ್ಮೇಶನ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತು ಅವರಲ್ಲಿ ಯಾರಾದರೂ ಇದ್ದಾರಾ ಇಲ್ವಾ ಗೊತ್ತಿಲ್ಲ ನಮಗೆ. ನಾವು ಸೀರಿಯಸ್ ಆಗಿ ತಗೊಂಡು ಇದನ್ನ ಮಾಡ್ತಾ ಇದ್ದೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್, ಅವರು ಬಂದಿರೋ ವೆಹಿಕಲ್ ಇವ್ರ ವೆಹಿಕಲ್ ಇಂದ ಹಣ ತಗೊಂಡು ಆ ವೆಹಿಕಲ್ಸ್ ನ ತಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಇಲ್ಲ, ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ. ರಾಬರಿಯಾದ ವಾಹನದಲ್ಲಿ ಏನೆಲ್ಲ ಫೇಲ್ಯೂರ್ ಇತ್ತು, ಸಿಬ್ಬಂದಿ ಏನೆಲ್ಲ ನಿರ್ಲಕ್ಷ್ಯ ಮಾಡಿದ್ರು ಅನ್ನೋದನ್ನ ನಮ್ಮ ಪ್ರತಿನಿಧಿ ಮಹದೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಡೈರಿ ಸರ್ಕಲ್ ಬಳಿ ನಡೆದಿರುವಂತಹ 7 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತೀವ್ರ ತನಿಖೆಯನ್ನ ಮಾಡುತ್ತಿದ್ದಾರೆ. ಆದ್ರೆ ಇಲ್ಲಿ CMS ಸಿಬ್ಬಂದಿ ಮೇಲೆ ಸಾಕಷ್ಟು ಅನುಮಾನಗಳು ಮೂಡುತ್ತಿದೆ. ಹಾಗಾದ್ರೆ CMS ಸಿಬ್ಬಂದಿ ಮೇಲೆನೆ ಯಾಕೆ ಅಷ್ಟು ಅನುಮಾನಗಳು ಮೂಡುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಮಷಿನ್ ಏನಿದೆ, ಅಂದ್ರೆ ಕ್ಯಾಶ್ ಅನ್ನ ಸಾಗಿಸುವಂತ ಮಷಿನ್ ಏನಿದೆ, ಈ ಒಂದು ವಾಹನ ಏನಿದೆ, ಈ ವಾಹನದಲ್ಲಿ ಹಲವಾರು ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಈ ಒಂದು ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅಂದ್ರೆ ಅದಕ್ಕೆ ಸಂಬಂಧಿತ ಒಂದಷ್ಟು ಸೆಕ್ಯೂರಿಟಿ ಪ್ಲಾನ್ ಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುತ್ತೆ. ಜೊತೆಗೆ ಒಳಗಡೆ ಒಂದು ಬಟನ್ ಇರುತ್ತೆ. ಆ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಈ ಒಂದು ವಾಹನವನ್ನ, ಅಂದ್ರೆ ಹಣ ಇರುವಂತಹ ವಾಹನವನ್ನ ಯಾರು ಕೂಡ ಓಪನ್ ಮಾಡಕ್ಕೆ ಆಗೋದಿಲ್ಲ. ಇದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಿದೀವಿ. ಈ ವಾಹನದಲ್ಲಿ ಅಲ್ಲ ಕಳ್ಳತನ ಆಗಿರೋದು, ಬೇರೊಂದು ವಾಹನದಲ್ಲಿ. ಆದ್ರೆ ಈ ಒಂದು ವಾಹನದಲ್ಲಿ ಒಂದಷ್ಟು ಆಟೋಮೆಟಿಕ್ ಸಿಸ್ಟಮ್ಗಳಿರುತ್ತೆ. ಆ ಒಂದು ಸಿಸ್ಟಮ್ಗೆ ಅಂತಂದ್ರೆ ಈ ಒಂದು ಡೋರ್ ಏನಿದೆ, ಎರಡನೇ ಡೋರು, ಅಂದ್ರೆ ಮುಂದೆ ಗನ್ ಮ್ಯಾನ್ಗಳು ಕೂತಿರ್ತಾರೆ, ಹಿಂದೆ ಇಲ್ಲಿ ಹ್ಯಾಂಡ್ಲರ್ ಕೂತಿರ್ತಾರೆ. ಹ್ಯಾಂಡ್ಲರ್ ಕೂತಿರುವಂತ ಜಾಗದಲ್ಲಿ ಒಳಗಡೆಯಿಂದ ಒಂದು ಬಟನ್ ಇರುತ್ತೆ. ಅದು ಆಟೋಮೆಟಿಕ್ ಲಾಕ್ ಬಟನ್ ಅಂತ ಹೇಳಿ ಕರೀತಾರೆ. ಈ ಒಂದು ಸ್ಥಳದಲ್ಲಿ ಅದು ಇವ್ರು ತೋರಿಸಿದ್ದಾರೆ ನೋಡಿ ಸಿಬ್ಬಂದಿ. ಆ ಒಂದು ಸ್ಥಳದಲ್ಲಿ ಅದು ಒಂದು ಆಟೋಮೆಟಿಕ್ ಬಟನ್ ಇರುತ್ತೆ. ಆ ಒಂದು ಆಟೋಮೆಟಿಕ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೊರಗಡೆ ಇದ್ದಂತದ್ದು ಲಾಕ್ ಆಗುತ್ತೆ. ಅಂದ್ರೆ ಹೊರಗಡೆ ಇರುತ್ತಲ್ಲ ಮೇನ್ ಡೋರ್, ಅದು ಲಾಕ್ ಆಗುತ್ತೆ. ಎಳೆದ್ರೆ ಮಾತ್ರ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆಯಿಂದ ಎಳೆದ್ರೆ ಮಾತ್ರ ಹೊರಗಡೆ ಓಪನ್ ಆಗುತ್ತೆ. ಒಂದು ವೇಳೆ ಆ ಒಂದು ಲಾಕರ್ ಅನ್ನ ಎಳೆದಿಲ್ಲ ಅಂದ್ರೆ ಯಾರಿಂದಲೂ ಕೂಡ ಆ ಒಂದು ಲಾಕ್ ಅನ್ನ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಒಂದು ಟೆಕ್ನಿಕ್ ರಾಬರಿ ಮಾಡ್ತಿದ್ದವರಿಗೆ ಹೇಗೆ ಗೊತ್ತಾಯ್ತು? ಜೊತೆಗೆ ಪ್ರತಿಯೊಂದು ವಾಹನದಲ್ಲೂ ಕೂಡ, ಅಂದ್ರೆ ಈ ರೀತಿಯಾದಂತಹ ಕ್ಯಾಶ್ ಅನ್ನ ಸಾಗಾಟ ಮಾಡುವಂತ ವಾಹನದಲ್ಲಿ ಸೈರನ್ ಇರುತ್ತೆ. ಆದ್ರೆ ಆ ಒಂದು ಸೈರನ್ ನಿನ್ನೆ ವರ್ಕ್ ಆಗಿಲ್ಲ. ಜೊತೆಗೆ ಇಷ್ಟೆಲ್ಲ ಟೆಕ್ನಿಕ್ ಗೊತ್ತಿದ್ರೂ ಕೂಡ ಯಾಕೆ ಸಿಬ್ಬಂದಿಗಳು ಇಲ್ಲಿ ಈ ಒಂದು ವಿಚಾರದಲ್ಲಿ ಮರೆತರು? ಆ ಒಂದು ಸಂದರ್ಭದಲ್ಲಿ ಆ ಒಂದು ಲಾಕ್, ಸೀಕ್ರೆಟ್ ಲಾಕ್, ಆ ಒಂದು ರಾಬರಿ ಮಾಡುವಂತಹ ವ್ಯಕ್ತಿಗಳಿಗೆ ಹೇಗೆ ಗೊತ್ತಾಯ್ತು ಅನ್ನೋಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳನ್ನ ಮೂಡಿಸಿದೆ. ಜೊತೆಗೆ ಇದ್ರ ಜೊತೆಗೆ ರಾಬರಿ ಆಗಿ ಒಂದು ಅರ್ಧ ಗಂಟೆ ಆದ್ಮೇಲೆ ಇವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇವರು ಹೋಗ್ತಿದ್ದಂತ ರೂಟ್ಗಳಾಗಿರ್ಬೋದು, ಇದರಲ್ಲಿ ಕ್ಯಾಶ್ ಇದೆ ಅನ್ನುವಂತ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವ ರೀತಿ ಗೊತ್ತಾಯ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇದರ ಜೊತೆಗೆ ರಾಬರಿ ಆಗಿರುವಂತಹ ವಾಹನದಲ್ಲಿ
ಕಳೆದ ಕೆಲ ದಿನಗಳಿಂದಲೂ ಕೂಡ ಇಲ್ಲ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಕೂಡ ಆಗಿತ್ತು. ಇದೊಂದು ಕೂಡ ಈ ಒಂದು ರಾಬರಿ ನೋಡೋದಕ್ಕೆ ಸಾಕಷ್ಟು ಹೆಲ್ಪ್ ಆಗಿದೆ ಅನ್ನುವಂತ ವಿಚಾರ ತನಿಖೆ ವೇಳೆ ಗೊತ್ತಾಗ್ತಿದೆ. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಕನ್ಸಿಡರ್ ಮಾಡ್ತಿದ್ರೆ ಎಲ್ಲೊಂದ್ ಕಡೆ ಸಿಎಂಎಸ್ ಸಿಬ್ಬಂದಿ ಅಂದ್ರೆ ಆ ಒಂದು ವಾಹನಕ್ಕೆ ಡ್ಯೂಟಿಗೆ ಅಸೈನ್ ಆಗಿರುವಂತಹ ಒಂದಷ್ಟು ಸಿಬ್ಬಂದಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಒಂದು ಪ್ರೈಮ್ ಸಸ್ಪೆಕ್ಟ್ ಸದ್ಯಕ್ಕೆ ಪೊಲೀಸರಿಗೆ ಮೂಡಿದೆ. ಹೀಗಾಗಿ ಆ ಒಂದು ಆಯಾಮದಲ್ಲಿ ಸದ್ಯಕ್ಕೆ ಪೊಲೀಸರು ತೀವ್ರ ತನಿಖೆ ಮಾಡ್ತಿದ್ದಾರೆ. ಅವರ ಒಂದು ಚಲನವಲನಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ಇಟ್ಟು ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ವೆಂಕಟೇಶ್ ಅವರ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇಲ್ಲಿ ಈ ಒಂದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಏನಾದ್ರೂ ಲೀಡ್ ಸಿಕ್ಕಿದೆಯಾ? ಮತ್ತು ಒಂದ್ ಕಡೆ ಸಿಎಂಎಸ್ ಸಿಬ್ಬಂದಿ ಮೇಲೆ ಅನುಮಾನ ಇದೆಯಲ್ಲ, ಅದು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಕೆಲವೊಂದು ವಿಚಾರಗಳನ್ನ, ಅದು ಅವರೇ ಮಾಡಿಸಿರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂಥರ ದಟ್ಟವಾಗಿಯೂ ಕೂಡ ಕಾಡುವಂತ ಇದೆ. ಖಂಡಿತ ಪೃಥ್ವಿ, ಇಲ್ಲಿ ಸಿಎಂಎಸ್ ಸಿಬ್ಬಂದಿ ಮೇಲೆ ಯಾಕೆ ಅಷ್ಟು ಅನುಮಾನಗಳು ಮೂಡುತ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಪೊಲೀಸರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಹಾರ್ಡ್ ಕ್ಯಾಶ್ ಅನ್ನ ಪ್ರತಿದಿನವೂ ಕೂಡ ಹಲವು ಎಟಿಎಂಗಳಿಗೆ ಸಾಗಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದೇ ಒಂದು ವಾಹನದಲ್ಲಿ ಬೇರೆ ಬೇರೆ ನಗರದಲ್ಲಿರುವಂತಹ ಅಥವಾ ಇಡೀ ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ವಾಹನಗಳಿಗೆ ಇದೇ ಸಿಎಂಎಸ್ ಕಂಪನಿಯಿಂದ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅದಕ್ಕೆ ಅಂತ ಸಂಬಂಧಪಟ್ಟಂತೆ ಇಬ್ಬರು ಗನ್ಮೆನ್ ಆಗಿರ್ಬೋದು, ಓರ್ವ ಹ್ಯಾಂಡ್ಲರ್ ಆಗಿರ್ಬೋದು, ಓರ್ವ ಚಾಲಕ, ಎಲ್ರಿಗೂ ಕೂಡ ಒಂದಷ್ಟು ಸೆಕ್ಯೂರಿಟಿ ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಎಲ್ಲಾದ್ರೂ ಏನಾದ್ರೂ ಅನಾಹುತ ಆದ್ರೆ, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಸಾಗಾಟ ಮಾಡ್ತಿರ್ತಾರಲ್ಲ, ಅದ್ರ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿ ಕೆಲವೊಂದಷ್ಟು ಟ್ರೈನಿಂಗ್ ಅನ್ನು ಕೂಡ ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡಿರ್ತಾರೆ. ಆದ್ರೆ ನಿನ್ನೆ ಆಗಿರುವಂತ ಒಂದು ಘಟನೆ ಏನಿದೆ, 7 ಕೋಟಿ ಹಾರ್ಡ್ ಕ್ಯಾಶ್ ಅನ್ನ ರಾಬರಿ ಮಾಡಿರುವಂತ ಒಂದು ವಿಚಾರ ಏನಿದೆ, ಆ ಒಂದು ರಾಬರಿಯಲ್ಲಿ ಸಿಎಂಎಸ್ ಸಿಬ್ಬಂದಿದು ಕೂಡ ಎಲ್ಲೋ ಒಂದ್ ಕಡೆ ಕೈವಾಡ ಇರಬಹುದು ಅನ್ನುವಂತ ಒಂದಷ್ಟು ಅನುಮಾನಗಳು ಪೊಲೀಸರಿಗೆ ದಟ್ಟವಾಗಿ ಮೂಡುತ್ತಿದೆ. ಯಾಕಂದ್ರೆ ಈ ಒಂದು ವಾಹನವನ್ನ ಆಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಈ ಒಂದು ವಾಹನದಲ್ಲಿ ಒಂದು ರಾಬರಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಈ ಒಂದು ವಾಹನದಲ್ಲಿ ಇರುವಂತಹ ಸಿಬ್ಬಂದಿ ಏನಿದ್ದಾರೆ, ಆ ಒಂದು ಸಿಬ್ಬಂದಿಯ ಒಂದು ಚಲನವಲವನ್ನ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಒಂದು ಸಿಬ್ಬಂದಿ ಎಲ್ಲೆಲ್ಲಿ ಓಡಾಟ ಮಾಡ್ತಿದ್ರು, ಜೊತೆಗೆ ಯಾರ್ಯಾರ ಜೊತೆ ಫೋನ್ ಸಂಪರ್ಕದಲ್ಲಿದ್ರು, ಜೊತೆಗೆ ಅವರ ಮೊಬೈಲ್ ನಲ್ಲಿ ಏನಾದ್ರೂ ಸಾಕ್ಷಿಗಳು ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಸಿಬ್ಬಂದಿಯಲ್ಲಿ ಓರ್ವ ಉತ್ತರ ಭಾರತದವನಿದ್ದಾನೆ, ಜೊತೆಗೆ ಉತ್ತರ ಭಾರತದ ಮೂಲದ ಗ್ಯಾಂಗ್ ನಿಂದ ಈ ಒಂದು ಕೃತ್ಯ ಎಸಗಲಾಗಿದೆ ಅನ್ನುವಂತ ಅನುಮಾನಗಳು ಮೂಡುತ್ತಿದೆ. ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿದೆ, ಎಲ್ಲಿಂದ ಎಷ್ಟು ಗಂಟೆಗೆ ಒಂದು ವಾಹನ ಓಡುತ್ತೆ, ಅಲ್ಲಿಂದ ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಫಾಲೋ ಮಾಡಬೇಕು, ಫಾಲೋ ಮಾಡಿದಂತ ಸಂದರ್ಭದಲ್ಲಿ ಸಿಬ್ಬಂದಿಯನ್ನ ಯಾವ ರೀತಿ ಎದುರಿಸುವಂತ ರೀತಿಯಲ್ಲಿ ಮಾಡಬೇಕಾಗುತ್ತೆ, ಹಣ ಎಲ್ಲಿರುತ್ತೆ, ಅದರಲ್ಲೂ ಕೂಡ ಒಳಗಡೆ ಇರುವಂತ ಒಂದು ಸೆಕ್ಯೂರಿಟಿ ಲಾಕ್ ಏನಿದೆ, ಸೆಕ್ಯೂರಿಟಿ ಒಂದು ಸೀಕ್ರೆಟ್ ಬಟನ್ ಏನಿದೆ, ಆ ಒಂದು ಬಟನ್ ಬಗ್ಗೆ ಅಲ್ಲಿ ಸಿಬ್ಬಂದಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಪೊಲೀಸರಿಗೆ ಸಾಕಷ್ಟು ಅನುಮಾನ ಮೂಡುತ್ತದೆ. ಆ ಒಂದು ವಿಚಾರ ಹಿನ್ನೆಲೆ ಈಗಾಗಲೇ ಸಿಎಂಎಸ್ ಸಿಬ್ಬಂದಿಯನ್ನ ಇಬ್ಬರು ಗನ್ಮ್ಯಾನ್ಗಳಾಗಿರ್ಬೋದು, ಓರ್ವ ಹ್ಯಾಂಡ್ಲರ್ ಆಗಿರ್ಬೋದು, ಮತ್ತೆ ಮತ್ತೋರ್ವ ಚಾಲಕ ಏನಿದ್ದಾನೆ, ಇಷ್ಟು 4 ಜನರನ್ನು ಕೂಡ ಸದ್ಯಕ್ಕೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿಟ್ಟು ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರಾಬರ್ಸ್ಗಳು ಯಾವ ಕಡೆ ಹೋಗಿರ್ಬೋದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ನಗರದಾದ್ಯಂತ ಹುಡುಕಾಟ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಹೊರಗಡೆ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ತೀವ್ರ ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿ.